ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಿತ್ತು. ಈ ಮುಡಾ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟ ಹಾಗೆ ಏನು ಆದೇಶ ಬರುತ್ತೆ, ಸಿದ್ದರಾಮಯ್ಯನವರಿಗೆ ಏನಾದರೂ ಇದರಿಂದ ರಿಲೀಫ್ ಸಿಗುತ್ತಾ, ಇಲ್ಲ ಮತ್ತೆ ಸಂಕಷ್ಟ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ ಇತ್ತು. ಸೊ ಇವತ್ತು ಕೋರ್ಟ್ನಲ್ಲಿ ಏನಾಯಿತು, ಏನು ಆದೇಶ ಬಂತು, ಸಿದ್ದರಾಮಯ್ಯನವರ ಫ್ಯೂಚರ್ ಏನು, ಏನಾದರೂ ಸಿಎಂ ಕುರ್ಚಿಯಿಂದ ಅವರು ಕೆಳಗಿಳಿಬೇಕಾ, ಇದೆಲ್ಲದರ ಬಗ್ಗೆ ಕೂಡ ಸಿಂಪಲ್ ಆಗಿ ಮುಂದಿನ ಒಂದಷ್ಟು ನಿಮಿಷಗಳ ಕಾಲ ತಿಳಿಸ್ತಾ ಹೋಗ್ತೀವಿ. ಆರಂಭದಲ್ಲಿ ಕೋರ್ಟ್ನಲ್ಲಿ ಏನಾಯಿತು ಅಂತ ನಾವು ನೋಡ್ತಾ ಹೋಗೋಣ. ಮುಡಾ ಕೇಸ್ನಲ್ಲಿ ಇವತ್ತು ಸಿದ್ದರಾಮಯ್ಯನವರಿಗೆ ಬಿಗ್ ಶಾಕ್ ಎದುರಾಗಿದೆ. ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಗವರ್ನರ್ ಕೊಟ್ಟಿದ್ರು, ಅದಕ್ಕೆ ಪುರಸ್ಕಾರ ಸಿಕ್ಕಿದೆ ಹೈಕೋರ್ಟ್ ಕಡೆಯಿಂದ. ಗವರ್ನರ್ ಅವರ ಕ್ರಮ ಸರಿಯಾಗಿದೆ ಅಂತ ಹೈಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿದೆ. ಇದಕ್ಕೆ ಕಾರಣ ಏನು? 197 ಪುಟಗಳ ಒಂದಷ್ಟು ವಿಸ್ತೃತವಾದಂಥ ಆದೇಶ ಇದೆ, ಬಟ್ ಅದನ್ನು ಅಷ್ಟು ಪೇಜ್ನ ಡೀಟೇಲ್ಸನ್ನು ಕೊಡೋಕ್ಕಾಗಲ್ಲ. ಬಟ್ ಒಂದು ಹೈಲೈಟ್ಸ್, ಯಾಕೆ ಯಾವುದು ಪ್ರಮುಖವಾದಂಥ ಮಾನದಂಡ ಅದನ್ನು ನೋಡೋದಾದರೆ, ಸಿಎಂ ಸಿದ್ದರಾಮಯ್ಯ ಕುಟುಂಬಸ್ಥರು ಇದರಲ್ಲಿ ಫಲಾನುಭವಿಗಳು. ಹಾಗಾಗಿ ರಾಜ್ಯಪಾಲರ ಕ್ರಮ ಸೂಕ್ತವಾಗಿದೆ. ಇದರಲ್ಲಿ ಇನ್ವೆಸ್ಟಿಗೇಷನ್ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ, ಅಥವಾ ಯಾವುದೇ ಹೆಚ್ಚುಗಾರಿಕೆ ಅಂತ ಹೇಳೋಕ್ಕಾಗಲ್ಲ, ಸೂಕ್ತ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಎತ್ತಿದ್ದಂಥ ಎಲ್ಲ ಕಾನೂನಿನ ಪ್ರಶ್ನೆಗಳಿತ್ತಲ್ಲ, ಅದನ್ನು ತಿರಸ್ಕರಿಸಲಾಗಿದೆ. ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಇದನ್ನು ಉಲ್ಲೇಖ ಮಾಡಿದ್ದಾರೆ. 17A ಅಡಿ ಅನುಮತಿಯನ್ನು ಕೋರಿದ್ದು ಸರಿಯಾಗಿದೆ. ಸಚಿವ ಸಂಪುಟದ ಶಿಫಾರಸನ್ನು ಕೂಡ ಅವರೇನು ತಿರಸ್ಕರಿಸಿದ್ರು, ಅದು ಕೂಡ ಸರಿಯಾಗಿದೆ. ಯಾಕಂದರೆ ಒಬ್ಬ ರಾಜ್ಯಪಾಲರು ತಮ್ಮ ಆದೇಶವನ್ನು ಪ್ರಕಟ ಮಾಡಬೇಕಾದ್ರೆ ಅಥವಾ ಪ್ರಾಸಿಕ್ಯೂಷನ್ಗೆ ಒಂದು ಅನುಮತಿಯನ್ನು ಕೊಡಬೇಕಾದ್ರೆ ಕ್ಯಾಬಿನೆಟ್ನ ಸಲಹೆಯನ್ನೇ ಪರಿಗಣಿಸಬೇಕು, ಅದೇ ರೀತಿಯಾಗಿರಬೇಕು ಅಂತ ಏನೂ ಇಲ್ಲ. ರಾಜ್ಯಪಾಲರು ತಮ್ಮ ವಿವೇಚನೆಯನ್ನು ಬಳಸಬೇಕಾಗುತ್ತೆ. ಅವರು ತಮ್ಮ ವಿವೇಚನೆಯನ್ನು ಬಳಸಿ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಇವತ್ತು ಕೋರ್ಟ್ ಹೇಳಿದೆ. ಹಾಗಾಗಿ ಗವರ್ನರ್ ಅವರ ಕ್ರಮ ಸರಿಯಾಗಿದೆ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ. ಹಾಗಾಗಿ ಈಗ ಒಂದು ತೀರ್ಪಿನ ಬಗ್ಗೆ ಇಷ್ಟು ಹೈಲೈಟ್ಸ್ ಇರೋ ತೀರ್ಪಿನಲ್ಲಿ, ಹಾಗಾಗಿ ಅವರು ಪ್ರಾಸಿಕ್ಯೂಷನ್ ಮಾಡ್ಬೋದು ಅಥವಾ ಅದಕ್ಕೆ ಅನುಮತಿ ಕೊಡ್ಬೋದು, ಇನ್ವೆಸ್ಟಿಗೇಷನ್ ಮಾಡ್ಬೋದು ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಅಂತ. ಏನು ರಾಜ್ಯ ರಾಜಕೀಯದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಸಿಎಂ ಅವರ ಈ ಒಂದು ಮುಡಾ ಪ್ರಕರಣದ ತೀರ್ಪು ಅಂತ ನೋಡೋದಾದ್ರೆ, ಈಗ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಏನಿದೆ, ಹಾಗೆಯೇ JDS NDA ಕೂಡ ಈಗ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಮುಡಾ ವಿಚಾರವಾಗಿ ಪಾದಯಾತ್ರೆ ಮಾಡಿದ್ರು ಬಿಜೆಪಿ JDS. ತಮ್ಮ ಆರೋಪಗಳಿಗೆ ಹೈಕೋರ್ಟ್ ತೀರ್ಪಿನ ಬಲ ಬಂದಿದೆ. ಈಗ ಅವರೇನು ಆರೋಪಗಳು ಮಾಡಿದ್ದಾರೆ, ಅದಕ್ಕೆ ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವ್ರನ್ನ ಇನ್ನು ಲಾಕ್ ಮಾಡಬೇಕು ಅನ್ನೋ ಪ್ಲಾನ್ ಇತ್ತು. ಅದೆಲ್ಲವೂ ಕೂಡ ಈಗ ಸಕ್ಸಸ್ ಆಗ್ತಾ ಬರ್ತಿದೆ ಒಂದು ಹಂತಕ್ಕೆ. ಹಾಗೆ FIR ದಾಖಲಿಗೆ ಈಗ ಒತ್ತಡ ಹೆಚ್ಚಾಗ್ತಿದೆ, FIRನ ದಾಖಲು ಮಾಡಬೇಕು ಅಂತ. ಇದೇ ಪ್ರಕರಣವನ್ನು ಮುಂದಿಟ್ಟು ಸಿಎಂ ಹಾಗೂ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಇನ್ನಷ್ಟು ಗಟ್ಟಿಗೊಳಿಸೋದು, ಜೊತೆಗೆ ಜನರ ಮೈಂಡ್ನಲ್ಲಿ ಇದೊಂದು ಭ್ರಷ್ಟ ಸರ್ಕಾರ, ಭ್ರಷ್ಟ ಮುಖ್ಯಮಂತ್ರಿ ಅನ್ನೋದೇನೋ ಒಂದು ಇಮೇಜನ್ನು ಬಿಲ್ಡ್ ಮಾಡುವಂಥ ಪ್ಲಾನ್ ಇತ್ತು. ಅದೆಲ್ಲವೂ ಕೂಡ ಈಗ ಸಕ್ಸಸ್ಫುಲ್ ಆಗ್ತಾ ಹೋಗ್ತಾ ಇದೆ. ಭಾಳ ಮುಖ್ಯವಾಗಿ ಈಗ ವಿಪಕ್ಷಗಳು ಮಾಡ್ತಿರುವಂಥ ಪಟ್ಟು, ಅದರಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಒಂದಿದೆ. ಬಿಜೆಪಿಯ ಅಶೋಕ್ ಯಾರೇ ನೀವು ಮಾತಾಡಿಸಿ ಅವರೆಲ್ಲರೂ ಕೂಡ ಹೇಳ್ತಿರೋದು ರಾಜೀನಾಮೆ ನೀಡಬೇಕು ಅಂತ. ಆದರೆ ಕುಮಾರಸ್ವಾಮಿ ಮಾತನಾಡಿದರು, ನಾನು ರಾಜೀನಾಮೆಗೆ ಪಟ್ಟು ಹಿಡಿತಾ ಇಲ್ಲ, ಆದರೆ ಇದರಲ್ಲಿ ಏನು ಸತ್ಯಾಸತ್ಯತೆ ಇದೆ ಅದು ಹೊರಗೆ ಬರಬೇಕು. ಬಂದಾಗ ಆಟೋಮೆಟಿಕ್ಲಿ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿನೋ ಸರ್ಕಾರ ಬೀಳುತ್ತೋ, ಅದು ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅದಾದಮೇಲೆ ಅದಾಗ್ತಾ ಹೋಗುತ್ತೆ ಅಂತ. ಈಗಾಗಲೇ ಕೋರ್ ಕಮಿಟಿ ಸಭೆಯಲ್ಲಿ ಮುಡಾ ಪ್ರಕರಣದ ಬಗ್ಗೆ, ಮುಂದಿನ ಹೋರಾಟದ ಬಗ್ಗೆ ಒಂದು ಕಡೆ ಬಿಜೆಪಿ ಚರ್ಚೆಯನ್ನು ನಡೆಸಿದೆ. ಏನು ಇತ್ತ ಕಾಂಗ್ರೆಸ್ನ ಹೈಕಮಾಂಡ್ ಏನು ಮಾಡ್ತಾ ಇದೆ, ಇದುವರೆಗೆ ಮುಖ್ಯಮಂತ್ರಿ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಬಂದಿದ್ರು, ಕಾನೂನು ಹೋರಾಟ ಮಾಡೋಣ ಹಾಗೆ ಅಂತ. ಆದರೆ ಇವತ್ತಿನ ತೀರ್ಪು ಹೈಕಮಾಂಡ್ಗೂ ಕೂಡ ಸ್ವಲ್ಪ ಟೆನ್ಷನನ್ನು ತಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಕಾನೂನು ಹೋರಾಟಕ್ಕೆ ನಾವು ನೆರವು ನೀಡ್ತೀವಿ ಅಂತ ಇದುವರೆಗೆ ಹೈಕಮಾಂಡ್ ಹೇಳ್ಕೊಂಡು ಬಂದಿದೆ. ಪರಮೋಚ್ಚ ತೀರ್ಪು ಬರೋವರೆಗೆ ಹೋರಾಟ ಮಾಡೋಣ, ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋದರೂ ಕೂಡ ಅಲ್ಲಿವರೆಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿದ್ದಾರೆ. ಆದರೆ ಆರಂಭಿಕ ಹೊಡೆತ ಈಗ ಕಾಂಗ್ರೆಸ್ನ ಹೈಕಮಾಂಡ್ಗೂ ಕೂಡ ಬಿದ್ದಿದೆ. ಮುಂದೇನು ತಜ್ಞರ ಜೊತೆಗೆ ಸಭೆಯನ್ನು ಸಿದ್ದರಾಮಯ್ಯ ನಡೆಸ್ತಾರೆ. ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ರೆ ಪ್ರಕರಣ ಇನ್ನಷ್ಟು ಮಹತ್ವ ಪಡೆಯುವಂಥ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯಗೆ ಏನಾದರೂ ವ್ಯತಿರಿಕ್ತವಾಗಿ ಪರಿಣಾಮ ಬೀರಿದ್ರೆ ನಾಯಕತ್ವ ಬದಲಾವಣೆಯ ಚರ್ಚೆ ಕೂಡ ಆರಂಭ ಆಗ್ತಾ ಇದೆ. ಇದು ಬಹಳ ಮುಖ್ಯವಾದಂಥ ವಿಚಾರ. ಯಾಕಂದರೆ ಸಿದ್ದರಾಮಯ್ಯ ನಂತರ ಒಂದು ದೊಡ್ಡ ಲಿಸ್ಟೇ ಇದೆ, ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಕೆಯಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಸೆಟದು ನಿಲ್ಲುವಂಥ ಚಾನ್ಸಸ್ ಇದೆ. ಸೊ ಆ ಕಾರಣಕ್ಕೆ ಆದಷ್ಟು ಸಿಎಂ ಪರವಾಗಿನೇ ಬರಲಿ ಅನ್ನೋದು ಈಗ ಕಾಂಗ್ರೆಸ್ನ ಹೈಕಮಾಂಡ್ನ ಲೆಕ್ಕಾಚಾರ ಕೂಡ. ಈಗ ಭಾಳ ಮುಖ್ಯವಾದಂಥ ಘಟ್ಟ, ಸಿಎಂ ಅವರು ರಿಯಾಕ್ಟ್ ಮಾಡಿದ್ದಾರೆ, ಒಂದು ದೊಡ್ಡ ಟ್ವೀಟನ್ನು ಮಾಡಿದ್ದಾರೆ. ಅದನ್ನು ಸಿಂಪಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಹೈಕೋರ್ಟ್ ಆದೇಶದ ಅಂಶಗಳನ್ನು ಮಾಧ್ಯಮದ ಮೂಲಕ ನಾನು ತಿಳ್ಕೊಂಡಿದ್ದೀನಿ. ಆದೇಶದ ಪ್ರತಿ ಪಡೆದು ಓದಿದ ಬಳಿಕ ವಿಸ್ತೃತವಾಗಿ ನಾನು ಡೀಟೇಲನ್ನು ಕೊಡ್ತೀನಿ ಅಂತ ಹೇಳಿದರು. ಆದರೆ ರಾಜ್ಯಪಾಲರ ಆದೇಶದಲ್ಲಿ ಸೆಕ್ಷನ್ 17A ಮಾತ್ರ ನ್ಯಾಯಮೂರ್ತಿಗಳು ಅದನ್ನು ಸೀಮಿತಗೊಳಿಸಿದ್ದಾರೆ. ನಾನು ಯಾವುದೇ ತನಿಖೆಗೆ ಹಿಂಜರಿಯೋದಿಲ್ಲ, ಕಾನೂನಿನಡಿ ಅಂತ ತನಿಖೆಗೆ ಅವಕಾಶ ಇದೆಯೋ ಇಲ್ವೋ ಅನ್ನೋದ್ರ ಬಗ್ಗೆ ತಜ್ಞರ ಜೊತೆ ನಾನು ಮಾತನಾಡ್ತೀನಿ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಹೋರಾಟದ ರೂಪುರೇಷೆಯನ್ನು ನಿರ್ಧಾರ ಮಾಡ್ತೀನಿ ಅಂತ. ಜೊತೆಗೆ ದೂರುದಾರ ತನ್ನ ದೂರಿನಲ್ಲಿ ಸೆಕ್ಷನ್ 218 BNSS ಏನಿದೆ 17A ಮತ್ತು 19PC ಕಾಯ್ದೆ ಪ್ರಕಾರ ತನಿಖೆ ಹಾಗೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದರು. ಆದರೆ ರಾಜ್ಯಪಾಲರು ಪ್ರಾಥಮಿಕ ಹಂತದಲ್ಲಿ 19PC ಕಾಯ್ದೆ ಪ್ರಕಾರ ಕೇಳಿದ್ದಂಥ ಅಭಿಯೋಜನ ಅನುಮತಿಯನ್ನು ನಿರಾಕರಿಸಿದ್ರು. ಈ ದಿನ ಘನ ನ್ಯಾಯಾಲಯ ರಾಜ್ಯಪಾಲರು 218 BNSS ಪ್ರಕಾರ ನೀಡಿರುವಂಥ ಅಭಿಯೋಜನ ಅನುಮತಿಯನ್ನು ಸ್ಪಷ್ಟವಾಗಿ ತಳ್ಳಿಹಾಕಿದೆ. ಮುಂದಿನ ದಿನಗಳಲ್ಲಿ ಸತ್ಯ ಹೊರಬಂದು 17A ಅಡಿಯಲ್ಲಿ ನೀಡಿರುವಂಥ ತನಿಖೆ ಕೂಡ ರದ್ದಾಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ರಾಜಕೀಯ ಹೋರಾಟದಲ್ಲಿ ರಾಜ್ಯದ ಜನ ನನ್ನ ಹಿಂದೆ ನಿಂತಿದ್ದಾರೆ, ಅವರ ಆಶೀರ್ವಾದ ನನಗೆ ಶ್ರೀರಕ್ಷೆ.
ಕಾನೂನು ಮತ್ತು ಸಂವಿಧಾನದಲ್ಲಿ ನನಗೆ ನಂಬಿಕೆ ಇದೆ. ಈ ಹೋರಾಟದಲ್ಲಿ ಅಂತಿಮವಾಗಿ ಸತ್ಯವೇ ಗೆಲ್ಲುತ್ತೆ ಅಂತ CM ಸಿದ್ದರಾಮಯ್ಯ ಹೇಳಿದರು. ಇದು ನರೇಂದ್ರ ಮೋದಿ ಅವರ ನೇತೃತ್ವದ BJP ಸರ್ಕಾರ ನನ್ನ ವಿರುದ್ಧ ಮಾಡ್ತಿರುವಂಥ ಸೇಡಿನ ರಾಜಕೀಯ. ಅದರ ವಿರುದ್ಧ ನಾನು ಹೋರಾಡ್ತೀನಿ. BJP JDSನ ಈ ಸೇಡಿನ ಷಡ್ಯಂತ್ರದ ವಿರುದ್ಧ ನಮ್ಮ ನ್ಯಾಯಾಂಗ ಹೋರಾಟ ಮುಂದುವರಿಯುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ. ನಮ್ಮ ಪಕ್ಷದ ಎಲ್ಲ ಶಾಸಕರು, ನಾಯಕರು, ಕಾರ್ಯಕರ್ತರು ಹಾಗೆ ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿ ನಿಂತಿದೆ. ಕಾನೂನು ಹೋರಾಟ ಮುಂದುವರಿಸ್ತೀನಿ, ಅದಕ್ಕೆ ನನಗೆ ಉತ್ತೇಜನ ಇದೆ ಅಂತ ಹೇಳಿದ್ದಾರೆ. ಹಾಗೆ ನಾನು ಬಡವರ ಪರವಾಗಿದ್ದೀನಿ, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಿದ್ದೀನಿ ಎನ್ನುವ ಕಾರಣಕ್ಕೆ ನನ್ನ ವಿರುದ್ಧ BJP JDS ರಾಜಕೀಯ ಪ್ರತಿಕಾರಕ್ಕೆ ಇಳಿದಿದೆ. ನನ್ನ 40 ವರ್ಷದ ರಾಜಕೀಯದಲ್ಲಿ ಜೀವನದ ಉದ್ದಕ್ಕೂ ಕೂಡ ಇಂಥ ಹಲವಾರು ಸೇಡು ಸಂಚಿನ ರಾಜಕೀಯವನ್ನು ನಾನು ಫೇಸ್ ಮಾಡಿದ್ದೀನಿ. ಇದು ಮತ್ತೊಂದು ಟೆಸ್ಟ್ ನನಗೆ. ರಾಜ್ಯದ ಜನರ ಆಶೀರ್ವಾದ ಹಾರೈಕೆಯ ಬಲದಿಂದ ನಾನು ಗೆಲ್ತಾ ಬಂದಿದ್ದೀನಿ. ಈ ಹೋರಾಟದಲ್ಲೂ ಕೂಡ ನಾನು ಗೆಲ್ತೀನಿ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಮುಡಾ ಪ್ರಕರಣ ಒಂದು ನೆಪ ಅಷ್ಟೇ. ಬಡವರು ಮತ್ತು ಶೋಷಿತರ ಪರವಾಗಿ ನಮ್ಮ ಸರ್ಕಾರ ಇದೆಯಲ್ಲ, ಆ ಯೋಜನೆಗಳನ್ನು ನಿಲ್ಲಿಸಬೇಕು ಅನ್ನೋದು BJP ಮತ್ತು JDS ಪಕ್ಷಗಳ ಮುಖ್ಯ ಉದ್ದೇಶ ಅಂತ ತಮ್ಮ ಟ್ವೀಟ್ನಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಮುಡಾ ಪ್ರಕರಣವನ್ನು ಸೃಷ್ಟಿ ಮಾಡಿ ಅದರ ಮೂಲಕ ಸುಳ್ಳು ಆರೋಪಗಳನ್ನು ಮಾಡ್ತಿರುವಂಥ ಮುಖಗಳನ್ನು ಒಮ್ಮೆ ರಾಜ್ಯದ ಜನತೆ ಸರಿಯಾಗಿ ನೋಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ನನ್ನ ರಾಜೀನಾಮೆ ಕೇಳ್ತಿರುವಂಥ ಇದೇ ನಾಯಕರು ನಾನು ರಾಜ್ಯದ ಬಡವರು ಶೋಷಿತರು ಇವರ ಪರವಾಗಿ ಜಾರಿಗೆ ತಂದಿದ್ದಂಥ ಯೋಜನೆಗಳನ್ನು ಇವರು ವಿರೋಧಿಸಿದವರು. ಇದೇ BJP JDS ನಾಯಕರು ನಾನು ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನೇನು ತಂದಿದ್ನಲ್ಲ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ವಿದ್ಯಾಸಿರಿ, ಕೃಷಿ ಭಾಗ್ಯ, ಪಶುಭಾಗ್ಯ, ಇಂದಿರಾ ಕ್ಯಾಂಟೀನ್ ಈ ಎಲ್ಲ ಯೋಜನೆಗಳನ್ನು ವಿರೋಧಿಸಿದಂಥವ್ರು ಇಂದು ನನ್ನ ವಿರುದ್ಧ ರಾಜಕೀಯ ಸಂಚಲನ ಮಾಡ್ತಿರುವಂಥ ಇದೇ ನಾಯಕರು SC SC ಹಾಗೆಯೇ TSP ಕಾಯ್ದೆಯನ್ನು ಕೂಡ ವಿರೋಧ ಮಾಡಿದರು. ಕರ್ನಾಟಕದ ಜನತೆ ಎಲ್ಲಿವರೆಗೆ ಭಾರತೀಯ ಜನತಾ ಪಕ್ಷಕ್ಕೆ ಸ್ವಂತ ಬಲದಿಂದ ಯಾವತ್ತೂ ಕೂಡ ಅಧಿಕಾರ ಕೊಟ್ಟಿಲ್ಲ. ಎಲ್ಲಿಯವರೆಗೆ BJP ಅನೈತಿಕವಾಗಿ ದುಡ್ಡಿನ ಬಲದಿಂದ ಆಪರೇಷನ್ ಕಮಲ ನಡೆಸಿ ಅಧಿಕಾರಕ್ಕೆ ಬಂದಿದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ಆಪರೇಷನ್ ಕಮಲಕ್ಕೆ ಅವಕಾಶ ಇಲ್ಲದಂತೆ ನಮ್ಮ ಪಕ್ಷಕ್ಕೆ 136 ಸದಸ್ಯರ ಬಲ ನೀಡಿ ಗೆಲ್ಲಿಸಿದ್ರು. ಇದರಿಂದ ಹತಾಶೆಗೀಡಾಗಿರುವಂಥ BJP ಮತ್ತು JDS ನಾಯಕರು ರಾಜಭವನವನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ವಿರುದ್ಧ ಇಂಥ ಸುಳ್ಳು ಆರೋಪಗಳನ್ನು ಮಾಡೋ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಹುನ್ನಾರ ನಡೆಸಿದ್ದಾರೆ. ರಾಜಭವನದ ದುರ್ಬಳಕೆ ಮೂಲಕ ವಿರೋಧ ಪಕ್ಷಗಳ ಸರ್ಕಾರವನ್ನು ಹಣಿಯುವಂಥ ಸಂಚನ್ನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮಾಡಿಕೊಂಡೇ ಬಂದಿದೆ. ನನ್ನ ಪ್ರಕರಣದಲ್ಲೂ ಕೂಡ ಇದೇ ಆಗ್ತಿದೆ. ಆದರೆ ಇವರಿಗೆಲ್ಲ ಮುಖಭಂಗ ಆಗೋದು ಶತಸಿದ್ಧ ಅಂತ ಹೇಳ್ತಾ ಸತ್ಯಮೇವ ಜಯತೆ ಅಂತ ಟ್ವೀಟ್ ಮಾಡಿದ್ದಾರೆ ಸಿದ್ದರಾಮಯ್ಯ. ಹಾಗಾಗಿ ಸಿದ್ದರಾಮಯ್ಯನವರ ವರ್ಷನ್ ನೀವು ಕೇಳಿದ್ರಿ, ರಿಯಾಕ್ಷನ್ ಕೇಳಿದ್ರಿ. ಕೊನೆಯದಾಗಿ ಭಾಳ ಮುಖ್ಯವಾದಂಥ ವಿಚಾರ ಅಂತಂದರೆ ಮುಂದೇನು ಡಿವಿಷನ್ ಕೋರ್ಟ್ನಲ್ಲಿ ಅವರು ಈಗಾಗಲೇ ಕೇವಿಯಟನ್ನು ಸಲ್ಲಿಸಿದ್ದಾರೆ. ಅಲ್ಲಾಗದೇ ಇದ್ದರೆ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಹೌದು ಪ್ರಾಸಿಕ್ಯೂಷನ್ ಮಾಡಿರುವಂಥದ್ದು ಸರಿ ಅಂತ ಏನಾದರೂ ಬಂದರೆ ಆಗ ಆಬ್ವಿಯಸ್ಲಿ ರಾಜೀನಾಮೆ ಕೊಡಬೇಕಾಗುತ್ತೆ ತಮ್ಮ ಸ್ಥಾನಕ್ಕೆ. ನಂತರ ರಾಜಕೀಯವಾಗಿ ಆಗುವಂಥ ಡೆವಲಪ್ಮೆಂಟ್ ಲೀಗಲಿ ಏನಾಗುತ್ತೆ ಅದನ್ನು ನಾವು ಕಾದು ನೋಡಬೇಕಾಗಿದೆ. ಸೊ ಇದು ಸಿದ್ದರಾಮಯ್ಯ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಾಗಿದ್ದು ಸಿದ್ದರಾಮಯ್ಯ ರಿಯಾಕ್ಷನ್, ವಾಟ್ ನೆಕ್ಸ್ಟ್ ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ನಿಮಗೆ ನೀಡುವಂಥ ಪ್ರಯತ್ನ ಇದಾಗಿತ್ತು. TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.